ನಾವು ಫಾರ್ ದಿ ಫಸ್ಟ್ ಟೈಮ್ ಮಹದೇಶ್ವರ ಬೆಟ್ಟಕ್ಕೆ ಬಂದಿದೀವಿ. ಅದು ನೈಟ್ 12:30 ಈ ನೈಟ್ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ, ಎಲ್ಲಿ ಫ್ರೆಶ್ ಅಪ್ ಆಗ್ತೀವಿ, ಎಷ್ಟು ಬೇಗ ದೇವ್ರ ದರ್ಶನ ಆಗುತ್ತೆ ನೋಡುವ. ನಾನು ಬಂದಿರೋದು ಈ ಮಧ್ಯರಾತ್ರಿಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ. ಇವಾಗ ತಾಳ್ ಬೆಟ್ಟಕ್ಕೆ ಬಂದಿದ್ವಿ, ಇನ್ನೂ ಬೆಟ್ಟ ಹತ್ಬೇಕು. ಇನ್ನೂ ಟೈಮ್ ಐತೆ. ಎಷ್ಟು ಟೈಮು ಅಂದರೆ 12:30 ಇವಾಗ ಟೈಮು. ಬೆಳಿಗ್ಗೆ 6 ಗಂಟೆ ಹಂಗೆ ಸಿಗ್ತೀವಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಮ್ ಬ್ಯಾಕ್. ನಾನು ಸ್ಟಾರ್ಟಿಂಗ್ ಹೇಳಿದ್ದೇನು, ಎಲ್ಲಿ ಫ್ರೆಶ್ ಅಪ್ ಆಗ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ ಅಂತ ನಾನು ಹೇಳೇ ಇಲ್ಲ. ಮತ್ತೆ ಬನ್ನಿ ಹಿಂದೆ ಹೋಗೋಣ. ಬೆಟ್ಟದ ಮೇಲೆ ಬಂದ್ಮೇಲೆ ಸ್ಟೇ ಆಗಕ್ಕೆ ಈ ತರ ಜಾಗ ಸಿಗುತ್ತೆ. ಇಲ್ಲಿ ನಾವು ಸ್ಟೇ ಆಗ್ಬೋದು. ಅವರೇ ಟಾರ್ಪಲ್ಲು ಬೆಡ್ಶೀಟು ಬಾಡಿಗೆ ಕೊಡ್ತಿರ್ತಾರೆ. ನಾವು ಅದನ್ನ ಬೈ ಮಾಡ್ತೀವಿ. ಇವಾಗ ಇಲ್ಲಿ ಬಿಸಿನೀರ್ ಐತೆ. ಒಬ್ಬರಿಗೆ 30 ರೂಪಾಯಿ. 30 ರೂಪಾಯಿ. ಸ್ನಾನ ಮಾಡ್ಕೊಂಡು ಬರೋಣ. ರೆಡಿ ಆಗಿ ಇನ್ನು ತಲೆಗಿಲೆ ಬಚ್ಕೊಂಡು ಆಮೇಲೆ ಇವಾಗ ಎಲ್ಲ ರೆಡಿ ಆಗ್ಬಿಟ್ಟು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಒಳಗಡೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಒಳಗಡೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ಈ 1 ರೂಪಾಯಿ ಕೈನ ನಾವು ಮನ್ಸಲ್ಲಿ ಅನ್ಕೊಂಡು ಗೋಡೆಗೆ ಅಂಟಿಸಿದ್ರೆ ಅದೇನೋ ಅಂಟ್ಕೊಂಡ್ರೆ ನಾವು ಅನ್ಕೊಂಡಿರೋದು ಆಗುತ್ತೆ ಅಂತ ನಂಬಿಕೆ. ಅದಕ್ಕೋಸ್ಕರ ನಾನು ಅಂಟಿಸ್ತಾ ಇದೀನಿ. ಇಲ್ಲಿ ಅಂತಾನೆ ಇಲ್ಲ. ಬನ್ನಿ ಸ್ವಲ್ಪ ಮುಂದೆ ಅಂಟಿಸೋಣ. ಅಂಟ್ಕತ್ತು ಅಲ್ಲಿ 1 ರೂಪಾಯಿ ಅಂಟಿಸಿದ್ರೆ ನಮ್ಮ ಮನ್ಸಲ್ಲಿ ಅನ್ಕೊಂಡ್ರೆ ಅದಾಗುತ್ತೆ ಅಂತ ನಂಬಿಕೆ. ಅದಕ್ಕೋಸ್ಕರ 1 ರೂಪಾಯಿ ಅಂಟಿಸಿರೋದು. ಒಳ್ಳೆ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಒಳ್ಳೆ ದರ್ಶನ ಆಯಿತು. ಖಾಲಿ ಇತ್ತು. ಮುಗಿಸ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಬ್ಯಾಗ್ ಹತ್ರ ಹೋಗೋಣ. ಅಲ್ಲಿ ಬ್ಯಾಗ್ ಹತ್ರ ಹೋಗಿ ಪ್ರಸಾದ ಇಟ್ಬಿಟ್ಟು ಏನು ವ್ಯೂ ತಾನೆ. ಇನ್ನೂ ಮಂಜು ಬತ್ತಾನೆ ಐತೆ. ಜಾಗ ಇತ್ತು ಅದಕ್ಕೋಸ್ಕರ ನಿಲ್ಸ್ಕೊ. ಮೇಲ್ಗಡೆ ಹೇಳ್ದೆ ನಿಲ್ಸಂಗಿಲ್ಲ ಅಂತ. ಈ ಸ್ವಲ್ಪ ಜಾಗ ಇತ್ತಲ್ಲ ಅದಕ್ಕೋಸ್ಕರ ನಿಲ್ಸ್ಬಿಟ್ಟು ವಿಡಿಯೋ ಮಾಡ್ಕೋತೀವಿ. ನೋಡ್ರಿ ಏನು ಕಾಣಿಸ್ತಿಲ್ಲ. ಅಲ್ಲೊಂದು ಸ್ವಲ್ಪ ಊರು ಕಾಣಿಸ್ತೈತೆ. ಊರು ಬಿಟ್ರೆ ಬೇರೆ ಏನು ಕಾಣಿಸಲ್ಲ. ಫುಲ್ಲು ಮಂಜು ಇಲ್ಲಿ. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ತಾಳ್ ಬೆಟ್ಟ ವಾಪಸ್ ಬಂದು ಈಗ ಸ್ವಲ್ಪ ಜನ ಎಂಟ್ರಿ ಕೊಡೋರಿದ್ದಾರೆ. ನಾವು ಇಲ್ಲಿ ಎಕ್ಸಿಟ್ ಆಗಲ್ಲ.